ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ನಾವು ಈಗ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಟರ್ಮಿನಲ್ 1ನಲ್ಲಿ ನಮ್ಮದು ಫ್ಲೈಟ್ಸ್ ಇದ್ದಿದ್ದು. ಸೊ ನಾವು ಕುಂಭಮೇಳಕ್ಕೆ ಹೋಗೋದಕ್ಕೆ ಫ್ಲೈಟ್ಸ್ನ ಗೋರಖ್ಪುರ್ ಅನ್ನೋ ಏರ್ಪೋರ್ಟಿಗೆ ಬುಕ್ ಮಾಡ್ಕೊಂಡಿದ್ದು. ಪ್ರಯಾಗ್ರಾಜ್, ಅಯೋಧ್ಯ ಮತ್ತು ವಾರಣಾಸಿಗೆಲ್ಲ ಸ್ವಲ್ಪ ಫೇರ್ ಜಾಸ್ತಿ ತೋರಿಸ್ತಿತ್ತು, ಅದಕ್ಕೆ ಅಲ್ಲಿಗೆ ಬುಕ್ ಮಾಡ್ಕೊಂಡ್ವಿ. ಸೊ ಈಗ ನೋಡ್ತಾ ಇದ್ದೀರ ನೀವು, ಏರ್ಪೋರ್ಟಲ್ಲಿ ಈ ಥರ ಬಸ್ ಒಂದಿತ್ತು. ಈ ಬಸ್ ಹತ್ಕೊಂಡು ಇದು ಪಾತ್ವೆ ಹತ್ರ ಹೋಯಿತು. ಅಲ್ಲಿಂದ ನಾವು ಫ್ಲೈಟ್ನ ಬೋರ್ಡ್ ಮಾಡ್ಕೊಂಡ್ವಿ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡಿ. ಈ ಥರ ಏರ್ಕ್ರಾಫ್ಟ್ನ ಇಷ್ಟು ಹತ್ತಿರದಿಂದ, ತುಂಬ ಏರ್ಕ್ರಾಫ್ಟ್ಸ್ ನಿಂತಿತ್ತು, ಹತ್ತಿರದಿಂದ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಖುಷಿ. ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ತುಂಬ ಖುಷಿ ಆಗತ್ತೆ ಅಷ್ಟು ಹತ್ತಿರದಿಂದ ಏರ್ಕ್ರಾಫ್ಟ್ನ ನೋಡೋದು ಅಂದರೆ. ಬೋರ್ಡಿಂಗ್ ಆಯಿತು. ಬೋರ್ಡಿಂಗ್ ಆದಮೇಲೆ ಕೂತಿದ್ದೀವಿ ಫ್ಲೈಟ್ಸಲ್ಲಿ, ಇನ್ನೂ ಟೇಕ್ ಆಫ್ ಆಗಿಲ್ಲ. ಟೇಕ್ ಆಫ್ ಆದಮೇಲೆ ನಾನು ಮನೆಯಿಂದನೇ ಸ್ವಲ್ಪ ತಿಂಡಿ ಪ್ಯಾಕ್ ಮಾಡ್ಕೊಂಡಿದ್ದೆ. ನನ್ನ ಮಗ ಏನಾದರೂ ಹಸುವು ಅಂತ ಹೇಳಿದ್ರೆ ತಿನ್ನಲಿ ಅಂತ ತಿಂಡಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಟೇಕ್ ಆಫ್ ಆದಮೇಲೆ ಮತ್ತು ಸೀಟ್ ಬೆಲ್ಟ್ಸ್, ಅಲಾರಮ್ ಎಲ್ಲ ವಾಪಸ್ ಸ್ವಿಚ್ ಆಫ್ ಆದಮೇಲೆ ತಿಂತಾ ಇರೋದಿದ್ದು ನಾವು. ಸೊ ಸ್ವಲ್ಪ ಇಡ್ಲಿ ಪ್ಯಾಕ್ ಮಾಡಿಸ್ಕೊಂಡಿದ್ದೆ, ತಿಂದ. ನಾವಿವಾಗ ಗೋರಖ್ಪುರ್ಗೆ ಬಂದ್ವಿ. ಏರ್ಪೋರ್ಟಿಂದ ಬಸ್ ಸ್ಟ್ಯಾಂಡು 8 ಕಿಲೋಮೀಟ್ರ್ ಇದೆ. ಆಟೋನಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. 300 ರೂಪಾಯಿ ಏನೋ ತೊಗೊಂಡ್ರು ಆಟೋದವರು. ನಾವು ಗೋರಖ್ಪುರ್ಗೆ ಬಂದಿದ್ದೀವಿ. ಇದೇ ಗೋರಖ್ಪುರ್ ಬಸ್ ಸ್ಟ್ಯಾಂಡು. ನನಗೆ ಇದು ನೋಡ್ತಿದ್ರೆ ಒಳ್ಳೆ ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟ್ ನೋಡಿದಾಗ ಅನ್ನಿಸ್ತಿದೆ. ಬಟ್ ಇದೊಂದು ಸ್ಮಾಲ್ ಸಿಟಿ ಅನ್ಸುತ್ತೆ UP ನಲ್ಲಿ, ಗೋರಖ್ಪುರ್. ಈಗ ಏನಾದರೂ ಊಟ ಮಾಡಿಕೊಂಡು ಬಸ್ ಹತ್ಕೊಂಡು ಅಯೋಧ್ಯೆಗೆ ಹೋಗ್ಬೇಕು. ಗೋರಖ್ಪುರ್ ಗೋರಖ್ಪುರಲ್ಲಿ ಒಂದು ಸಾದಾ ಥಾಲಿ ಆರ್ಡರ್ ಮಾಡ್ಕೊಂಡ್ವಿ. ಅದರಲ್ಲಿ ಆಲೂಗಡ್ಡೆ ಪಲ್ಯ, ದಾಲ್ ಫ್ರೈ ಮತ್ತು ಇನ್ನೇನೋ ಒಂದು ಕಾಳು ಗೊಜ್ಜು, 2 ರೋಟಿ ಮತ್ತೊಂದು ಸ್ವಲ್ಪ ರೈಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಿ ಫುಡ್ಡು, ಚೆನ್ನಾಗಿದೆ ಫುಡ್ಡು. ನಾವು ಇದು ಬಸ್ ಸ್ಟ್ಯಾಂಡಲ್ಲಿ ಒಂದು ಸ್ವಲ್ಪ ಮುಂದೆ ಹುಡ್ಕೊಂಡೋಗಿ ಒಂದು ವೆಜ್ ಹೋಟೆಲ್ ಸಿಕ್ತು, ಅಲ್ಲಿ ತಿಂದ್ವಿ. ಊಟ ಚೆನ್ನಾಗಿತ್ತು. ಜಾಸ್ತಿ ನಾನ್ ವೆಜ್ ಆಪ್ಷನ್ಸ್ ಇತ್ತು, ಅದನ್ನೇ ನನ್ನ ಮಗ ಹೇಳ್ತಿದ್ದಾನೆ. ಬಟ್ ನಮ್ಗೆ ಹುಡುಕಿದ್ವಿ, ವೆಜ್ ಆಪ್ಷನ್ ಸಿಕ್ತು. ಗೋರಖ್ಪುರಿಂದ ಅಯೋಧ್ಯೆಗೆ ಹೋಗೋಕ್ಕೆ ತುಂಬ ಬಸ್ಸಸ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ತುಂಬ ಬಸ್ಸಸ್ ಸಿಗುತ್ತೆ. AC ಬಸ್ಸು, ನಾನ್ AC ಬಸ್ ಎಲ್ಲ ಸಿಗುತ್ತೆ. ನಾವು ನಾರ್ಮಲ್ UP ಗೌರ್ಮೆಂಟ್ ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಬಸ್ ಎಲ್ಲ ಖಾಲಿ ಇತ್ತು. ಒಂದು 4 ಅವರ್ಸ್ ತೊಗೊಂಡ ಅಯೋಧ್ಯೆಗೆ ಹೋಗೋದಕ್ಕೆ. ಇವಾಗ ನಾವು ಗೋರಖ್ಪುರಿಂದ ಅಯೋಧ್ಯೆಗೆ ಬಸ್ ತೊಗೊಂಡಿದ್ದೀವಿ. ಸೊ ಬೇಸಿಕಲಿ ಏನು ಮಾಡಿದ್ದಾರೆ ಅಂದರೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಅಯೋಧ್ಯೆ ಸಿಟಿ ಒಳಗಡೆ ಸುಮಾರು ಬಸ್ಸಸ್ ಹೋಗ್ತಾ ಇಲ್ಲ. ಸೊ ನಾವು ಬೈಪಾಸಲ್ಲಿ ಇಟ್ಕೊಂಡು ಅಲ್ಲಿಂದ ಆಟೋ ಅಥವಾ ಬೇರೆ ಗೋರಖ್ಪುರಲ್ಲಿ ಬಸ್ ಹತ್ತಿದಾಗ 3:30 ಆಗಿತ್ತು. 3:30ಗೆ ಹತ್ತಿದ್ದಕ್ಕೆ ನಾವು ಅಯೋಧ್ಯ ತಲುಪಷ್ಟರಲ್ಲಿ 7:30 ಆಯಿತು. 7:30 ಅಷ್ಟೊತ್ತಿಗೆ ಅಯೋಧ್ಯ ಬೈಪಾಸಲ್ಲಿದ್ವಿ. ಸೊ ಇದು ಅಯೋಧ್ಯ ಬೈಪಾಸು. ಬಂದ್ವಿ ಅಯೋಧ್ಯೆಗೆ. ಸಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮಗಂತೂ ತುಂಬ ಖುಷಿ ಆಯಿತು, ನಂಬಕ್ಕೆ ಆಗ್ತಿರ್ಲಿಲ್ಲ ಅಯೋಧ್ಯೆಯಲ್ಲಿದ್ದೀವಿ ಅಂತ. ಸೊ ಇಲ್ಲಿಂದ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಆಲ್ರೆಡಿ. ಅಲ್ಲಿಗೆ ಹೋಗೋದಕ್ಕೆ ಆಟೋ ಅಥವಾ ಬೈಕ್ನ ಹುಡುಕ್ತಿದ್ವಿ. ಆಟೋ ಸುಮಾರು ಜನ ಯಾರೂ ಬರಲಿಲ್ಲ, ಯಾಕಂದರೆ ತುಂಬ ಟ್ರಾಫಿಕ್ ಜಾಮ್ ಇದೆ ಅಯೋಧ್ಯೆಯಲ್ಲಿ. ನಾವು ರೂಮ್ ಬುಕ್ ಮಾಡಿದ್ದು ರೈಲ್ವೆ ಸ್ಟೇಷನ್ ಕಡೆಗೆ. ಆ ಕಡೆಗೆ ಆಟೋದವ್ರು ಯಾರೂ ಬರ್ತಿರ್ಲಿಲ್ಲ. ಸೊ ದೇವ್ರ ಥರ ನಮಗೆ ಇಬ್ಬರು ಬೈಕ್ ಅವರು ಸಿಕ್ಕಿದ್ರು. ಅವರು ಡ್ರಾಪ್ ಆಫ್ ಮಾಡಿದ್ರು. ಒಬ್ರಿಗೆ 100 ರೂಪಾಯಿ ಅಂತ ತೊಗೊಂಡ್ರು ಅವರು. ಸೊ ಇಬ್ರಿಗೆ 200 ರೂಪಾಯಿ ಕೊಟ್ವಿ. ನಾವು ಅಯೋಧ್ಯೆಗೆ ಬಂದಿದ್ದೀವಿ. ಗೋರಖ್ಪುರಿಂದ ಅಯೋಧ್ಯ ಒಂದು 100 ಕಿಲೋಮೀಟ್ರ್ ಇದೆ, 130 ಕಿಲೋಮೀಟ್ರ್ ಅಷ್ಟಿದೆ.
ಸೊ ಅಯೋಧ್ಯೆ ಬಂದ್ವಿ. ಅಯೋಧ್ಯ ಬೈಪಾಸ್ ಹತ್ರ ಬಸ್ ಇಳ್ಕೊಂಡ್ವಿ. ಇಲ್ಲಿ ನಮಗೆ 2 ವೀಲರ್ ಸಿಕ್ತು. ಸೊ 100 ರುಪೀಸು. ಹೋಟೆಲ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಸೊ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಚಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತು ಗೋರಖ್ಪುರಿಂದ ಅಯೋಧ್ಯೆಗೆ ತುಂಬ ಬಸ್ಸಸ್ ಇದೆ. ಆರಾಮಾಗಿ ಬರ್ಬೋದು. ಒಬ್ಬರಿಗೆ ಬಸ್ ಟಿಕೆಟ್ ಬಂದು 250 ರೂಪಾಯಿ. ಅಲ್ಲಿಂದ ಆಮೇಲೆ 250 ಒಳಗಿದೆ. ನಮ್ಮಿಬ್ಬರಿಗೆ 450 ಬಸ್ ಟಿಕೆಟು. ಆರಾಮಾಗಿ ಬರ್ಬೋದು. ಅಯೋಧ್ಯೆಯಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಜಾಮು. ನಮ್ಮದು ಹೋಟೆಲ್ ಇದ್ದಿದ್ದು ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆಗೆ. ಸೊ ಒಂದು 500 ಮೀಟರ್ಸ್ ಇತ್ತು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೈಕ್ ಅವ್ರ ಹತ್ರ ನಾವು ಮಾತಾಡಿಕೊಂಡು ಇಬ್ಬರು ಸಿಕ್ಕಿದ್ರು. ಇಬ್ಬರ ಹತ್ರ ಮಾತಾಡಿಕೊಂಡು ಒಂದು ಬೈಕ್ನ ನಾವು ಓಡಿಸ್ಕೊಂಡು ಇನ್ನೊಂದು ಬೈಕಲ್ಲಿ ಅವರಿಬ್ಬರು ಬಂದು ಆಮೇಲೆ ಬೈಕ್ ಕಲೆಕ್ಟ್ ಮಾಡಿಕೊಂಡ್ರು. ಸೊ ಹಂಗೆ ಬಂದ್ವಿ. ಸೊ ಹೋಗ್ತಾ ಇದ್ದೀವಿ ನಾವು. ಒಂದು 500 ಮೀಟರ್ಸ್ ಇತ್ತು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಅಯೋಧ್ಯೆಗೆ ಬಂದ್ವಿ. ಅಯೋಧ್ಯೆಯಲ್ಲಿ ಸ್ವಲ್ಪ ಆಟೋಸ್ ಸಿಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ರೋಡ್ಸ್ ಎಲ್ಲ ಗಲ್ಲಿಗಳ ಥರ ಇದೆ. ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಯಾರೂ ಆಟೋದವ್ರು ರೈಲ್ವೆ ಸ್ಟೇಷನ್ ಕಡೆ ಬರೋದಿಲ್ಲ. ಬೇರೆ ಪ್ಲೇಸಸ್ಗೆ ಬರ್ತಾರೆ, ಬಟ್ ರೈಲ್ವೆ ಸ್ಟೇಷನ್ಗೆ ಕಮ್ಮಿ ಬರ್ತಾರೆ. ಹರಿ ಇರು. ಸೊ ನಾವು ಬೈಕ್ ಹೆಂಗೋ ಇಬ್ಬರು ಬೈಕ್ ಅವರು ದೇವ್ರ ಥರ ಸಿಕ್ಕಿದ್ರು, ಕರ್ಕೊಂಡು ಬಂದು ಬಿಟ್ಟರು. ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ನಡ್ಕೊಂಡು ಬರ್ತಿದ್ದೀವಿ. ಒಂದು 500 ಮೀಟರ್ಸ್ ಇದೆ. ಸೊ ಬುಕ್ ಮಾಡಿರೋ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇಯಲ್ಲಿ ಸಿಗೋಣ. ಅದು ರಾಂಗ್ ಲೊಕೇಶನ್ಗೆ ಹೊಟ್ಟೋಗಿದ್ವಿ. ಸುತ್ಕೊಂಡು ನಡ್ಕೊಂಡು ಈಗ ಬಂದಿದ್ದೀವಿ ಸ್ಟೇಗೆ. ಇದೇ ಸ್ಟೇ. ತಾಜ್ಮಹಲ್ ಇದ್ದಂಗಿದೆ. ನಾವು ಅಯೋಧ್ಯೆಗೆ ಬಂದ್ವಿ. ರೂಮ್ ಡೀಸೆಂಟ್ ಆಗಿದೆ. ಒಂದು ಬೆಡ್ ಕೊಟ್ಟಿದ್ದಾರೆ. ಇಲ್ಲೊಂದು ಪುಟ್ಟ ಸ್ಲ್ಯಾಬ್ ಹಾಕಿ ಕಿಚನ್ ಥರ ಇದೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಟಾಯ್ಲೆಟ್ ಇದೆ, ಇಂಡಿಯನ್ ಟಾಯ್ಲೆಟ್ ಇದೆ. ಡೀಸೆಂಟ್ ಆಗಿದೆ ಆ್ಯಕ್ಚುಲಿ ರೂಮು. ಬಟ್ ಪ್ರೈಸ್ ಪರ್ ನೈಟ್ ಬಂದುಬಿಟ್ಟು 2500. ರೈಲ್ವೆ ಸ್ಟೇಷನ್ಗೆ ಹತ್ತಿರ ಇದೆ. ಲೈಕ್ 1.5 ಕಿಲೋಮೀಟರ್ಸಲ್ಲಿ ಇದೆ. ಈಗ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿರ್ಬೇಕನ್ಸುತ್ತೆ. ದೇವಸ್ಥಾನದಲ್ಲಿ 9:30ಗೆ ಶಯನಾರತಿ ಅಂತ ಮಾಡ್ತಾರೆ. ಆ ಶಯನಾರತಿ ಹೊತ್ತಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ, ರಶ್ ತುಂಬ ಇರುತ್ತೆ. ದರ್ಶನ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಪುನಃ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ಈಗ ಫ್ರೆಶ್ ಅಪ್ ಆಯಿತು. ಟೈಮ್ ಬಂದು 8:45 ಆಗಿದೆ. ಸ್ವಲ್ಪ ರಾಮ ಮಂದಿರ ಕಡೆ ಹೋಗಿ ಬರೋಣ, ಹೇಗಿದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 8:45 ಆಗಿದೆ. ನೋಡೋಣ ಏನಿರುತ್ತೆ ಅಂತ. ತುಂಬ ಟ್ರಾಫಿಕ್ ಜಾಮ್ ಇದೆ ಅಯೋಧ್ಯೆಯಲ್ಲಿ. ಲೈಕ್ ತುಂಬ ಹಾರ್ನ್ ಶಬ್ದಗಳು ಅವೆಲ್ಲ, ತುಂಬ ಒಂಥರ ನಾಯ್ಸ್ ಜಾಸ್ತಿ. ಕ್ರೌಡ್ ತುಂಬ ಇದೆ. ನೋಡ್ತಿದ್ದೀರ ನೀವೇ ಎಷ್ಟು ಟ್ರಾಫಿಕ್ ಜಾಮ್ ಇದೆ, ಎಷ್ಟು ಜನ ಬಂದಿದ್ದಾರೆ ಅಯೋಧ್ಯೆಗಂತ. ಸೊ ಅಯೋಧ್ಯೆಗೆ ನಾವು ಹೋಗಿದ್ದು ಬಂದ್ಬಿಟ್ಟು ಅಯೋಧ್ಯೆಗೆ 3ನೇ ತಾರೀಕು ಫೆಬ್ರವರಿ. ಆವತ್ತಿನ ಅಪ್ಡೇಟು ನಾನು ನಿಮ್ಗೆ ಇವಾಗ ಕೊಡ್ತಾ ಇರೋದು. ನೋಡಿ ಇಲ್ಲಿ ವಿಡಿಯೋನಲ್ಲಿ ನೋಡ್ತಿದ್ದೀರಲ್ಲ, ಇದೇ ಎಕ್ಸಿಟ್ ಗೇಟು ಮತ್ತು ಪಕ್ಕದಲ್ಲೇ ಎಂಟ್ರಿ ಗೇಟ್ ಇರೋದು. ಬಟ್ ಇಲ್ಲಿಂದ ಡೈರೆಕ್ಟಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ಮಧ್ಯ ನೋಡಿದ್ರೆ ನೀವು ನೋಡ್ಬೋದು, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, 1 ವೇ ಥರ ಮಾಡಿದ್ದಾರೆ. ಸೊ ಭಕ್ತಾದಿಗಳೆಲ್ಲ ಆ ಎಂಡ್ವರೆಗೂ ಹೋಗಿ ಯೂ ಟರ್ನ್ ಮಾಡಿಕೊಂಡು
ಆಮೇಲೆ ದೇವ್ರ ದರ್ಶನ ಮೇನ್ ಎಂಟ್ರೆನ್ಸಿಂದ ಹೋಗಬೇಕು. ನಾವು ರಾತ್ರಿ ದರ್ಶನಕ್ಕೆ ಬಂದಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ಬಟ್ ಬೆಳಗ್ಗೆ ತುಂಬ ಜಾಸ್ತಿ ಕ್ರೌಡ್ ಇತ್ತು. ನಮಗೆ ರಾತ್ರಿ ಒಂದು 10 ಗಂಟೆಗೇನೋ ಕ್ಯೂ ಜಾಯಿನ್ ಆದ್ವಿ. ಬೇಗನೆ ದರ್ಶನ ಆಗೋಯ್ತು, ಲೈಕ್ ವಿತಿನ್ 1 hour ಒಳಗಡೆ ದರ್ಶನ ಆಯಿತು ನಮಗೆ. ಇಲ್ಲಿ ನಮಗೆ ಏನಂದರೆ ಸ್ಮಾರ್ಟ್ ಫೋನ್ಸು, ಸ್ಮಾರ್ಟ್ ವಾಚಸ್ಸು, ಎನಿ ಕೈಂಡ್ ಆಫ್ ಗ್ಯಾಡ್ಜೆಟ್ಸು ಒಳಗಡೆ ಅಲೋ ಮಾಡಲ್ಲ. ಲಾಕರ್ ಫೆಸಿಲಿಟಿ ಮತ್ತು ಚಪ್ಪಲಿ ಬಿಡೋದಕ್ಕೆಲ್ಲ ಫೆಸಿಲಿಟಿ ದೇವಸ್ಥಾನದ ಒಳಗಡೆನೇ ಇದೆ. ಸೊ ಅಲ್ಲಿ ಇಟ್ಬಿಟ್ಟು ಚಪ್ಪಲಿ ಬಿಟ್ಟು ಲಾಕರ್ಸ್ ಇಟ್ಟು ಕೀ ಕೊಡ್ತಾರೆ, ನಂಬರ್ ಕೊಡ್ತಾರೆ, ಟೋಕನ್ ತಗೊಂಡು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಮಗೆ. ದೇವಸ್ಥಾನ ಮತ್ತು ಶ್ರೀರಾಮಚಂದ್ರನ್ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಮತ್ತು ವೈಬ್ಸು ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಸೊ 11:30 ರಾತ್ರಿ ಆಗಿತ್ತು, ಹಸುವಾಗ್ತಿತ್ತು ಅಂತ ಅಲ್ಲೇ ದೇವಸ್ಥಾನದ ಎದುರುಗಡೆನೆ ತುಂಬ ಹೋಟೆಲ್ಸ್ ಇರುತ್ತೆ. ಇಲ್ಲೇ ಒಂದು ಪುಟ್ಟು ಹೋಟೆಲಿಗೆ ಬಂದ್ವಿ. ಅಲ್ಲಿ ಒಂದು ಥಾಲಿ ಆರ್ಡ್ರ್ ಮಾಡಿದ್ವಿ. ಆ ಥಾಲಿನಲ್ಲಿ ನಮಗೆ ರೋಟಿ, ದಾಲು, ಆಲೂ ಗೋಬಿ, ಪನ್ನೀರು, ಮಟರ್ ಪನ್ನೀರು ಮತ್ತು ಬೂಂದಿ ರಾಯ್ತ ಕೊಟ್ಟಿದ್ರು. ಮತ್ತು ರೈಸ್ ಒಂದು ಸ್ವಲ್ಪ ಇತ್ತು. ಊಟ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬೇಸಿಕಲಿ ಫುಡ್ ಆಪ್ಷನ್ಸ್ ಅಂತೂ ತುಂಬ ಇರುತ್ತೆ, ಸೊ ಚೆನ್ನಾಗಿತ್ತು. ಕುಶಾಂಕ್ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಹೇಳು ಬಾ. ಗುಡ್ ಮಾರ್ನಿಂಗ್. ಬೆಳಗ್ಗೆ 5:45 ಆಯ್ತು. ನಾವಿವಾಗ ಎಲ್ಲಿ ಹೋಗ್ತಿದೀವಿ? ಅಯೋಧ್ಯ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಜೈ ಶ್ರೀರಾಮ್. ಇದು ಬೆಳಗಿನ ಜಾವ 5:30. ಅಯೋಧ್ಯನಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದನ ಹೆಂಡತಿ ನಮ್ಮನ್ನ ಜಾಯಿನ್ ಆದ್ರು. ಜೈ ಶ್ರೀರಾಮ್. ಕುಶಾಂಕು ರೆಡಿ ಆಗಿದ್ದಾನೆ, ಪಂಚೆ ಮತ್ತೆ ಜೈ ಶ್ರೀರಾಮ್ ಬಟ್ಟೆ ಹಾಕೊಂಡು. ಅರೆ ನಿನ್ ಬಟ್ಟೆ ತರ್ಸರಿ. ಜೈ ಶ್ರೀರಾಮ್. ಶ್ರೀರಾಮ್. ನಾವಿದ್ದಿದ್ದ ಸ್ಟೇಯಿಂದ ಎಲ್ಲರೂ ಆಟೋ ಹತ್ಕೊಂಡ್ವಿ, ದೇವಸ್ಥಾನದ ಹತ್ರ ಬಿಡ್ತಾರೆ ಅಂತ ಅಂದ್ಕೊಂಡು. ಬಟ್ ಏನಾಯಿತು ವಿಡಿಯೋನಲ್ಲಿ ಮುಂದೆ ನೀವೇ ನೋಡಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಒಂದು ಸ್ಕ್ಯಾಮ್ ಆಯಿತು ನಮ್ಮ ಹತ್ರ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸ್ಕ್ಯಾಮ್ ಮಾಡಿದ್ದಾರೆ ಬೆಳಗ್ಗೆ. ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡು ಬಂದು ಬಿಟ್ಬಿಟ್ರು. ನಮ್ಮ ಮಾವ ಇದನ್ನೇ ದೇವಸ್ಥಾನ ಅನ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊತಿದ್ರು ಪಾಪ. ಎಡಿಟ್ ಮಾಡಿ 3 ದಿನದಾದ್ಮೇಲೆ ಆಗ್ತಾ ನೋಡಿ ಲೈವ್ ಸ್ವೀಟ್ ಬನ್ಸ್. ನಾವಿವಾಗ ಟೈಮ್ 6 ಗಂಟೆ ಆಗಿದೆ. ಟೀ ಕುಡಿಯೋದಕ್ಕೆ ಬಂದಿದೀವಿ. ಇಲ್ಲೆಲ್ಲ ಮಟ್ಕಾ ಚಾಯ್ ಸಿಗತ್ತೆ, ಚೆನ್ನಾಗಿರತ್ತೆ. ರೋಡ್ ಸೈಡು 10 ರೂಪಾಯಿ. 40 ರೂಪಾಯಿ. ಟೀ ಸಿಗತ್ತೆ. ಟೀ ಮಾತ್ರ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. 10 ರೂಪಾಯಿ ಅಷ್ಟೇ. ಹೌದಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. जय श्री राम. बाबू सिंह चौहान जो इंदौर से आए हैं, आप जहाँ कहीं भी हो, राजेंद्र आपका इंतजार पूछताछ केंद्र पर कर रहे हैं. जल्द से जल्द पूछताछ. जय श्री राम. बाबू सिंह चौहान जो इंदौर से आए हैं, राजेंद्र आपका इंतजार पूछताछ केंद्र पर कर रहे हैं. आप जहाँ कहीं भी हो, पूछताछ केंद्र अंगद. ಇದು ರಾಮ್ಪತ್. ಇದೇ ರಾಮ್ಪತ್, ಫೇಮಸ್ ರಾಮ್ಪತ್. ಮುಂದೆ ಎಲ್ಲ ಜೈ ಶ್ರೀರಾಮ್ ನಾಮ ಹಾಕಿಸ್ಕೊಂಡಿದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸ್ವಲ್ಪ ದೂರ ನಡಿ. ಅರೆ ಕಾಸು ಕೊಡ. ಬನ್ನಿ ಬೇಗ ಬನ್ನಿ.
ದೇವಸ್ಥಾನ ಇಲ್ಲಿರೋದು, ಆದರೆ ತುಂಬ ದೂರ ನಡಿಬೇಕು ಆ್ಯಕ್ಚುಲಿ. ಯಾಕಂದರೆ ಇಲ್ಲೆಲ್ಲ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟಿದ್ದಾರೆ, ತುಂಬ ದೂರ ನಡಿಬೇಕು. ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ ಅನ್ಸುತ್ತೆ. ಫುಲ್ಲು ಮುಂದೆ, ಅಲ್ಲಿ ಮುಂದೆ ಹೋಗಿ ಅಲ್ಲಿ ಯೂ ಟರ್ನ್ ಮಾಡಿ ಆಮೇಲೆ ಎಂಟ್ರಿ ತಗೋಬೇಕು. आप जहाँ कहीं भी हो पूछताछ के आने की कृपा करें। प्रशांत आपका इंतजार कर रहे हैं। मनोज देवी, अंकित, जहाँ भी हो आपके पापा की चल रहा हूँ अनाउंसमेंट के घर के सामने मेरा जूता आज नहीं मिल रहा है। अब लोगों को नहीं दिखाई पड़ रहा है इतना भीड़ में। ಈ ನವಿಲ್ಗರಿ ಎಷ್ಟು ಚೆನ್ನಾಗಿದೆ ಅಲ್ಲ, 20 ರೂಪಾಯಿ ಅಷ್ಟೇ, ತುಂಬ ಚೆನ್ನಾಗಿದೆ. ಶ್ರೀರಾಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿರೋದ್ರಿಂದ ಎಂಡಿಗೋಗಿ ಯೂ ಟರ್ನ್ ಮಾಡಿ ಬರಬೇಕು. ಆ ಯೂ ಟರ್ನ್ ಮಾಡೋ ಹತ್ರನೇ ಹನುಮಾನ್ ಗರಿ ಸಿಗುತ್ತೆ. ಸೊ ನಾವು ವಾಪಸ್ ಇಲ್ಲಿಗೆ ಬರೋದು ಬೇಡ, ಫಸ್ಟು ಹನುಮಾನ್ ಗರಿಗೆ ಹೋಗ್ಬಿಟ್ಟು ಆಮೇಲೆ ರಾಮ ಮಂದಿರಕ್ಕೆ ಹೋಗೋಣ ಅಂದ್ಬಿಟ್ಟು ಹನುಮಾನ್ ಗರಿಗೆ ಹೋಗ್ತಾ ಇದ್ದೀವಿ. ಇಲ್ಲ ಅಂದರೆ ರಾಮ ಮಂದಿರಕ್ಕೆ ಹೋಗ್ಬಿಟ್ರೆ ಪುನಃ ವಾಪಸ್ ಬರಬೇಕು. ಆನ್ ದ ವೇ ಇದೆ ಅಂದ್ಬಿಟ್ಟು ನಾವು ಹನುಮಾನ್ ಗರಿಗೆ ಫಸ್ಟ್ ಬಂದ್ವಿ. ತುಂಬ ರಶ್ ಇದೆ, ಲೈಕ್ ತುಂಬ ಅಂದರೆ ತುಂಬ ರಶ್ ಇತ್ತು ಹನುಮಾನ್ ಗರಿ. ಕ್ರೌಡ್ನೆಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಿದ್ದಾರೆ ಪೊಲೀಸೆಲ್ಲ. ಲೈಕ್ ಇಷ್ಟು ಜನನ ಒಂದು ಕಡೆ ಸೇರಿಸಿ ಆರ್ಗನೈಸ್ ಮಾಡೋದು ಅಂದರೆ ಈಸಿ ಟಾಸ್ಕ್ ಅಲ್ಲ, ಸುಲಭನೇ ಅಲ್ಲ ಅದು. ಸೊ ಪೊಲೀಸೆಲ್ಲ ತುಂಬ ಚೆನ್ನಾಗೇ ಕ್ರೌಡ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ರು. ನೋಡ್ತಾ ಇರ್ಬೋದು, ಇದು ಬೆಳಗಿನ ಜಾವ ಸುಮಾರು 6:15, 6:30 ಟೈಮಲ್ಲಿ ನಾವು ಹನುಮಾನ್ ಗರಿಗೆ ಹೋಗಿದ್ದಿದ್ದು. ನೋಡ್ತಾ ಇರ್ಬೋದು, ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ರಶ್ ಕಮ್ಮಿ ಅನ್ನಿಸ್ತು. ಬಟ್ ಹೋಗ್ತಾ 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 ಹಿಂದೆ ತಿರುಗಿ ನೋಡಿದ್ರೆ ತುಂಬ ರಶ್ ಇರ್ತಿತ್ತು. ನೋಡ್ತಾ ಇರ್ಬೋದು ನೀವು, ರಶ್ ಇದೆ. ಬಟ್ ರಶ್ ನೂಕು ನುಗ್ಲು ಥರ ಇರಲಿಲ್ಲ. ಅವ್ರ ಪಾಡಿಗೆ ಅವರು ರಶಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಆ ಥರ ಇತ್ತು ರಶ್ಶು. ಬಟ್ ಮ್ಯಾನೇಜಬಲ್ ಆಗಿತ್ತು. ನನಗನ್ಸಿರೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮ್ಯಾನೇಜಬಲ್ ಆಗಿತ್ತು ಈ ರಶ್ಶು. ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ನೋಡಿ ತುಂಬ ರಶ್ ಇದೆ, ಅಲ್ಲಿ ನೋಡ್ತಿರ್ಬೋದು, ತುಂಬ ರಶ್ ಇತ್ತು. ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ನನ್ನ ಮಗನ್ನ ಹೆಗ್ಲ ಮೇಲೆ ಕೂಡ್ಸ್ಕೊಂಡ್ಬಿಟ್ಟಿದ್ರು ನಮ್ಮ ಮನೆಯವರು. ಸೊ ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ, ಮಕ್ಕಳು ವಯಸ್ಸಾಗಿರೋರೆಲ್ಲ ಇದ್ದರೆ. ದೇವಸ್ಥಾನದಲ್ಲಿ ಒಳಗಡೆನೂ ರಶ್ ಇದೆ, ಆಚೆನೂ ತುಂಬ ರಶ್ ಇದೆ. ಒಳಗಡೆ ಎಲ್ಲ ಲೈಕ್ ತಳ್ಳಿ ಬಿಡ್ತಾರೆ. ಲೈಕ್ ಬೇಗ 1-2 ಸೆಕೆಂಡಲ್ಲಿ ದರ್ಶನ ಅಷ್ಟೇ, 2-3 ಸೆಕೆಂಡು, ಅದು ನಾರ್ಮಲ್ಲು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ. ಹನುಮಾನ್ ಗರಿಯಿಂದ ಈಗ ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಲಗೇಜ್ ಇಡೋದಕ್ಕೆ ಮತ್ತು ನಮ್ಮ ಚಪ್ಪಲಿಗಳು ಬಿಡೋದಕ್ಕೆಲ್ಲ ದೇವಸ್ಥಾನದ ಒಳಗಡೆನೆ ತುಂಬ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ. ಒಂದು ಟೋಕನ್ ಕೊಡ್ತಾರೆ, ಆ ಟೋಕನ್ ಹುಷಾರಾಗಿ ಇಟ್ಕೊಂಡು ಬಂದು ವಾಪಸ್ ಕೊಟ್ಟರೆ ವಾಪಸ್ ನಮ್ಮ ಲಗೇಜು ಮತ್ತು ಸ್ಲಿಪ್ಪರ್ಸ್ ಕೊಡ್ತಾರೆ. ಮತ್ತು ಸ್ಮಾರ್ಟ್ ಫೋನ್ಸು, ಸ್ಮಾರ್ಟ್ ಗ್ಯಾಜೆಟ್ಸು ಏನೂ ಅಲೌ ಇಲ್ಲ ಒಳಗಡೆ. ಸೊ ಅದಕ್ಕೂ ಟೋಕನ್ ಕೊಡ್ತಾರೆ, ಲಾಕರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಮುಗಿದ್ಮೇಲೆ ಟೋಕನ್ ಕೊಟ್ಟರೆ ವಾಪಸ್ ಕೊಡ್ತಾರೆ. ಲಗೇಜ್ ಎಲ್ಲ ಇಡಬೇಕಂದ್ರೆ ಕೌಂಟರ್ಸ್ ಬರಬೇಕು. ಸಪ್ರೇಟಾಗಿ ಲೇಡೀಸ್ ಕೌಂಟರ್ಗೆ ಬಂದರೆ ಸ್ವಲ್ಪ ಕ್ಯೂ ಕಮ್ಮಿ ಇರುತ್ತೆ. ಬಿಟ್ಟರೆ ಫೋನು, ಲಗೇಜು ಏನಿದ್ರೂ ಇಲ್ಲಿ ಕೊಟ್ಬಿಟ್ಟು ಹೋಗಿ ಮತ್ತೆ ಎಕ್ಸಿಟಲ್ಲಿ ಕಲೆಕ್ಟ್ ಮಾಡ್ಕೊಬೋದು. ತುಂಬ ರಶ್ ಇತ್ತು, ತುಂಬ ಜನಸಾಗರ ಅಂತ ಹೇಳ್ಬೋದು. ಅಷ್ಟು ಜನ ಇದ್ದರು ಅಯೋಧ್ಯನಲ್ಲಿ. ಏನಾದರೂ ವಯಸ್ಸಾಗಿರೋರಿದ್ದರೆ ಅಥವಾ ಮಕ್ಕಳಿದ್ರೆ ತುಂಬ ಜೋಪಾನವಾಗಿ ಕರ್ಕೊಂಡೋಗಿ. ನಾವಂತೂ ನಮ್ಮ ಮನೆಯಲ್ಲಿ ಎಲ್ಲ ನನ್ನ ಮೈದ ಒಂದು ಸ್ವಲ್ಪ ಹೊತ್ತು, ನನ್ನ ಮನೆಯವರು ಒಂದು ಸ್ವಲ್ಪ ಹೊತ್ತು ಹೆಗಲ ಮೇಲೆ ಕೂಡಿಸ್ಕೊಂಡಿದ್ರು. ಯಾಕಂದರೆ ಕ್ರೌಡ್ ತುಂಬ ಜಾಸ್ತಿ ಇದೆ. ದೊಡ್ಡವ್ರು ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಬಹಳ ಕಷ್ಟ ಆಗತ್ತೆ. ಅದೊಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ.
ರಾಮ ಮಂದಿರ ತುಂಬ ಭವ್ಯವಾಗಿದೆ, 2 ಕಣ್ಣು ಸಾಲದೆಲ್ಲ ನೋಡೋದಕ್ಕೆ. ಶ್ರೀರಾಮಚಂದ್ರನ್ನ ಆ ಬಾಲ ರೂಪದಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ನನಗಂತೂ ದೇವಸ್ಥಾನದ ಒಳಗಡೆ ಕಣ್ಣೀರೇ ಬಂದ್ಬಿಡ್ತು. ಅಷ್ಟು ಸ್ಪಿರಿಚುಯಾಲಿಟಿ ಇದೆ ದೇವಸ್ಥಾನ ಒಳಗಡೆ, ಅಷ್ಟು ಡಿವಿನಿಟಿ ಇದೆ ದೇವಸ್ಥಾನದ ಒಳಗಡೆ. ತುಂಬ ಚೆನ್ನಾಗಿದೆ ಶ್ರೀರಾಮ ಮಂದಿರ. ಎಲ್ಲರೂ ವಿಸಿಟ್ ಮಾಡಲೇಬೇಕು, ಆ ಥರ ಪ್ಲೇಸ್ ಅದು. ದೇವರ ದರ್ಶನ ಆದಮೇಲೆ ಫಸ್ಟ್ ಕೆಲಸ ಏನು ಹೇಳಿ ತಿಂಡಿ ತಿನ್ನೋದು. ಸೊ ನಾವೆಲ್ಲರೂ ಅಲ್ಲೇ ದೇವಸ್ಥಾನದ ಹತ್ರನೇ ಅಲ್ಲೇ ತುಂಬ ಹಸಿವಾಗೋಗಿತ್ತು. ಸೊ ಅಲ್ಲೇ ತೊಗೊಂಡು ಪೂರಿ ಮತ್ತು ಚೆನ್ನ ಏನೋ ಇತ್ತು, ಅದನ್ನು ತೊಗೊಂಡು ತಿಂತಾಯಿದ್ದೀವಿ. ಹಾಗೆ ಸ್ವಲ್ಪ ಶಾಪಿಂಗು ಮಾಡ್ಕೊಂಡ್ವಿ ಅಲ್ಲೇ. ನೋಡಿ ಎಲ್ಲರೂ ತಿಂಡಿ ತಿಂತಿದ್ದಾರೆ. ಸೊ ನೆಕ್ಸ್ಟು ಏನಾಯಿತು, ನಾವು ಮಹಾಕುಂಭಮೇಳಕ್ಕೆ ಹೇಗೆ ಹೋದ್ವಿ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ವೀಕ್ಷಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.